ಹಲೋ ಮಕ್ಕಳ, ನಾನು ಕೆ ಎಂ ಪ್ರಶಾಂತ್ ಬಾಬು, ಜೆ ಜೆ ಎಮ್ ಅಕಾಡೆಮಿಯ ಮ್ಯಾಥಮೆಟಿಕ್ಸ್ ಟೀಚರ್. ನಾವು ಈಗ ಮೊದಲನೇ ವಿಡಿಯೋನ ಮಾಡ್ತಾಯಿದ್ದೀವಿ ಎಸ್ ಎಲ್ ಸಿಯ ಪರೀಕ್ಷೆಯ ಬಗ್ಗೆ. ಈಗ 2024-25ರಲ್ಲಿ ಯಾರ್ಯಾರು ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೀತಾ ಇದ್ದಾರೋ ಅವರಿಗೆಲ್ಲ ಇದು ಭಾಳ ಉಪಯೋಗ ಆಗುತ್ತೆ. ಈ ವಿಡಿಯೋ ಮೂಲಕ ನಾನು ಏನು ಮಾಡ್ತಾಯಿದ್ದೀವಿ ಅಂದರೆ 2024ನೇಯಲ್ಲಿ 3 ಪರೀಕ್ಷೆಗಳು ನಡೀತು. ಆ 3 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗ್ತೀನಿ. ಆದರೆ 2024ನೇ ಸಿಲೆಬಸಲ್ಲಿ ಏನಿತ್ತೋ ಅದರಲ್ಲಿ ಸ್ವಲ್ಪ ಕಟ್ ಮಾಡಿದ್ದಾರೆ. ಕಟ್ ಮಾಡಿದರೂ ಸಹ ಅದು ಉಳಿದಿರುವಂಥ ಸಿಲೆಬಸ್ಸು 2025 ಅಂದರೆ ಈ ಅಕಾಡೆಮಿಕ್ಗೆ ಏನಿದೆಯೋ ಅದರಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಿದಾರೋ ಅದು ಮಾದರಿಯಾಗಿ ಇಟ್ಕೊಂಡು ಅದೇ ಥರ ಲೆಕ್ಕಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಆಯಿತಾ? ಇದನ್ನು ಕಲ್ತ್ಕೊಳ್ತಾ ಹೋದರೆ ನಿಮಗೆ ಈಗ ಮುಂಬರುವಂತಹ 2024-2025 ಈಗಾಗಲೇ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಆ 2025 ಮಾರ್ಚ್ 20ರಿಂದ ಪ್ರಾರಂಭ ಆಗುವಂತಹ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೀವು ಸುಲಭವಾಗಿ ಈ ವಿಡಿಯೋನ ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದ್ರಲ್ಲಿ ಡೌಟೇ ಇಟ್ಕೋಬೇಡಿ. ಈಗ ನಾನು 2024ನೇಯ ಪ್ರಶ್ನೆ ಪತ್ರಿಕೆ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಎಷ್ಟು ಪ್ರಶ್ನೆಗಳಿದಾವೋ ಅಷ್ಟು ಪ್ರಶ್ನೆಗಳು ಈಗಿನ ಸಿಲೆಬಸ್ಸಲ್ಲಿ ಇಲ್ಲ, ಕೆಲವನ್ನು ತೆಗೆದುಹಾಕಿದ್ದಾರೆ. ಅದನ್ನು ಬಿಟ್ಟು ಎಷ್ಟು ಪ್ರಶ್ನೆ ಇದಾವೋ ಆ ಪತ್ರಿಕೆಯಲ್ಲಿ ಅದನ್ನು ಮಾತ್ರ ಹೇಳ್ತಾ ಹೋಗ್ತೀನಿ, ಅದನ್ನು ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ಅದನ್ನು ನೋಡೋಣ ಬನ್ನಿ ಮಕ್ಕಳ. ಈಗ ಒಂದೊಂದಾಗಿ ನೋಡ್ತಾ ಬರೋಣ. ನಿಮಗೆ 2024ನೇಯ ಪ್ರಶ್ನೆ ಪತ್ರಿಕೆ 2024ನೇಯ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಪರೀಕ್ಷೆ 1 ಈ 1ರ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗ ಮೊದಲನೆಯ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಅಂದರೆ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ ಕೊಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟು 38 ಕ್ವಶನ್ಗಳನ್ನು ಇರುತ್ತೆ. 38 ಕ್ವಶನ್ಗಳು. ಅದರಲ್ಲಿ 38 ಕ್ವಶನ್, ಮೊದಲನೇ ಪಾಯಿಂಟನ್ನು ನೆನ್ಪಿಡ್ಕೊಳ್ಳಿ. ಎಷ್ಟು ಕ್ವಶನ್ ಇರುತ್ತೆ? 38 ಕ್ವಶನ್ನು. ಅದರಲ್ಲಿ ಎಮ್ ಸಿ ಕ್ಯೂಸು ಎಷ್ಟಿರುತ್ತೆ? 8 ಪ್ರಶ್ನೆ ಇರುತ್ತೆ. ಆಮೇಲೆ 1 ಮಾರ್ಕ್ಸಿನ ಕ್ವಶನ್ಗಳು, 1 ಮಾರ್ಕಿನ ಕ್ವಶನ್ಗಳು ಅಂದರೆ 1 ಲೈನಲ್ಲಿ ಆನ್ಸರ್ ಮಾಡುವಂಥ ಕ್ವಶನ್ಗಳು 8 ಇರುತ್ತೆ. 2 ಮಾರ್ಕ್ಸಿನ ಕ್ವಶನ್ಗಳು, 2 ಮಾರ್ಕ್ಸು 8 ಕ್ವಶನ್ನು ಅಂದರೆ ಸ್ವಲ್ಪ ಸಾಲ್ವ್ ಮಾಡಿ ಪಡಿಬೇಕಾಗತ್ತೆ ಇಂಥ ಕ್ವಶನ್ಗಳಿಗೆ ಆನ್ಸರ್ಗಳನ್ನು. ಅದು ಕೂಡ 8 ಇರುತ್ತೆ. ಅಂದರೆ 8 × 2 16 ಮಾರ್ಕ್ಸ್ಗಾಗುತ್ತೆ ಮಕ್ಕಳ. ಇದು 16 ಮಾರ್ಕ್ಸ್ಗಾಗುತ್ತೆ. ಅದೇ ಥರ ಇದೆಲ್ಲ ಏನಾಗುತ್ತೆ? 8 × 1 8, ಇದು ಅಷ್ಟೇ 8 × 1 8. ಆಮೇಲೆ 3 ಮಾರ್ಕ್ಸ್ಗೆ ಮಕ್ಕಳ 9 ಕ್ವಶನ್ ಇರುತ್ತೆ. 9 ಕ್ವಶನ್ನು ಎಷ್ಟು? 9 ಕ್ವಶನ್ನು ಇಂಟು 3 ಎಷ್ಟಾಗುತ್ತೆ? 27 ಮಕ್ಕಳ, 27 ಆಗುತ್ತೆ. 4 ಮಾರ್ಕ್ಸ್ಗೆ ಎಷ್ಟು? 4 ಮಾರ್ಕ್ಸ್ಗೆ 4 ಕ್ವಶನ್ ಇರುತ್ತೆ. ಅದು ಟೋಟಲ್ 16 ಮಾರ್ಕ್ಸ್ಗೆ. ಅದೇ ರೀತಿ 5 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. 5 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಸೊ 5 ಮಾರ್ಕ್ಸ್ಗೆ ಟೋಟಲಾಗೆ ಇದನ್ನು ಇದು ಮಾಡಿದಾಗ 80 ಮಾರ್ಕ್ಸ್ಗಾಗುತ್ತೆ. ಇದು ಕ್ವಶನ್ ಪೇಪರಿನ ಪ್ಯಾಟ್ರನ್ ಮಕ್ಕಳ. ಇದು ಕ್ವಶನ್ ಪೇಪರ್ ಪ್ಯಾಟ್ರನ್. ಈಗ ಅದರಲ್ಲಿ ಪ್ರತಿಯೊಂದಲ್ಲಿ ಇದರಲ್ಲಿ ಆಯ್ಕೆಗಳಿರುತ್ತೆ. 4 ಅಂದರೆ 5 ಪ್ರಶ್ನೆಗಳು ಕೊಟ್ಟು 4 ಬರೆಯೋದು ಅದೆಲ್ಲ ಇರುತ್ತೆ. ಅದನ್ನು ಚೇಂಜ್ ಮಾಡ್ಬೋದು. ಆದರೆ ನಿಮ್ಮ ಸಿಲೆಬಸ್ಸಲ್ಲಿ ಇವಾಗ ಏನಾಗಿದೆ, ಕೆಲವು ಟಾಪಿಕ್ಗಳನ್ನು ತೆಗೆದುಹಾಕಿದ್ದಾರೆ ಅಂದರೆ ಪ್ಯಾಟ್ರನನ್ನು ಚೇಂಜ್ ಮಾಡಿಲ್ಲ, ಪ್ಯಾಟ್ರನ್ ಸೇಮ್ ಇರುತ್ತೆ. ಆಮೇಲೆ ನಾವು ಹಳೆಯ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಹೋದಾಗ ಆ ಪಾರ್ಟಲ್ಲಿ ಉಳ್ಕೊಂಡಿರೋ ಪಾರ್ಟಿನ ಕ್ವಶನ್ಗಳು ಬರ್ತಾವಲ್ಲ, ನಮ್ಮ ಇವಾಗ ಉಳ್ಕೊಂಡಿರೋ ಸಿಲೆಬಸ್ಸಲ್ಲಿ ಆ ಕ್ವಶನ್ಗಳು ಅತಿ ಮುಖ್ಯವಾಗುತ್ತೆ. ಯಾಕೆ? ಬೋರ್ಡ್ ಅವ್ರು ಕೊಟ್ಟಿರೋವಂಥ ಕ್ವಶನ್ಗಳದು. ಆಯಿತಾ? ಈಗ ಅದಕ್ಕೋಸ್ಕರನೇ ನಾವೇನು ಮಾಡ್ತಾಯಿದ್ದೀವಿ, ನಿಮಗೆಲ್ಲ ಅದು ಗೊತ್ತಾಗಲಿ, ಬೋರ್ಡಲ್ಲಿ ಇರೋವಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ, ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕಾಗತ್ತೆ ನೀವು ಅನ್ನೋದನ್ನು ನಾವು ನಮ್ಮ ಮೊದಲನೇ ವಿಡಿಯೋಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮಕ್ಕಳ. ಬನ್ನಿ ಮಕ್ಕಳ, ಯಾವ ಚಾಪ್ಟ್ರಲ್ಲಿ ಕೇಳಿದ್ದಾರೆ, ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ
ಮೊದಲು 8 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಅಂತ ಹೇಳಿದ್ದೆ. ಅದಕ್ಕೆ ಮೊದಲನೆಯ ಪ್ರಶ್ನೆ ಅಂದರೆ 4 ಆಲ್ಟರ್ನೇಟಿವ್ಸನ್ನು ಕೊಟ್ಟಿರ್ತಾರೆ. ಅಂದರೆ 4 ಆಲ್ಟರ್ನೇಟಿವ್ಸ್ಗಳಿದೆ ಇಲ್ಲಿ. 4 ಆಲ್ಟರ್ನೇಟಿವ್ಸ್ಗಳು ಅದು ಯಾವುದ್ಯಾವುದು ಎ ಬಿ ಸಿ ಡಿ ಅಂತ 4 ಕೊಟ್ಟಿರ್ತಾರೆ. ದೆನ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅಥವಾ ಒಂದು ಇನ್ಕಂಪ್ಲೀಟ್ ಸ್ಟೇಟ್ಮೆಂಟು ಇಲ್ಲಿ ಕಂಪ್ಲೀಟ್ ಆಗೋಕ್ಕೆ ಒಂದು 4 ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಆ ಥರ ಕೊಡ್ಬೋದು. ಅಥವಾ ಕರೆಕ್ಟ್ ಆಲ್ಟರ್ನೇಟಿವ್, ಇದರಲ್ಲಿ ಕರೆಕ್ಟ್ ಆಲ್ಟರ್ನೇಟಿವನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಚೂಸ್ ಮಾಡಬೇಕಾಗತ್ತೆ, ಅದು ಥರನೂ ಕೊಟ್ಟಿರ್ತಾರೆ. ಮತ್ತು ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ದ ಆಪ್ಷನ್. ಏನಂದರೆ ಆಪ್ಷನ್ ಜೊತೆಗೆ ನಾವು ನಮಗೆ ಸಿಕ್ಕಿರುವಂಥ ಆನ್ಸರನ್ನು ಬರಿಬೇಕಾಗತ್ತೆ. ಎ ಆಪ್ಷನ್ ಆನ್ಸರ್ ಇರ್ಬೋದು, ಎ ಅಂತ ಬರೆದು ಅದರ ಆನ್ಸರ್ ಬರಿಬೇಕು. ನೀವು ಬರೀ ಆನ್ಸರನ್ನು ಮಾತ್ರ ಬರಿಬಾರ್ದು. ಉತ್ತರ ಪತ್ರಿಕೆಯಲ್ಲಿ ಏನು ಮಾಡಬೇಕು, ಆಪ್ಷನ್ ಜೊತೆಗೆ ಆನ್ಸರನ್ನು ಬರಿಬೇಕು. ಆಯಿತಾ? ಈಗ ಏನಂದರೆ ಮೊದಲನೆಯ ಪ್ರಶ್ನೆಗೆ ಹೋಗೋಣ. ಯಾವ ರೀತಿ ಕೊಟ್ಟಿರ್ತಾರೆ ಮತ್ತು ಯಾವ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ಬೇಕಿಲ್ಲಿ. ಆಯಿತಾ? ನೋಡೋಣ. ಮೊದಲನೇ ಕ್ವಶನ್, ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ ಟೂ ನಂಬರ್ಸ್ 15 and 20 ಈಸ್. ಅಂದರೆ ಇಲ್ಲಿ ಕೊಟ್ಟಿರುವಂಥದ್ದು HCF ಮತ್ತು LCM ಆಫ್ ಟೂ ನಂಬರ್ಸ್. ಇದು ಯಾವ ಚಾಪ್ಟ್ರು? HCF ಮತ್ತು LCM ಬರೋದು ಯಾವ ಚಾಪ್ಟ್ರಲ್ಲಿ? ಅದು ರಿಯಲ್ ನಂಬರ್ಸಲ್ಲಿ ಬರುತ್ತೆ. ರಿಯಲ್ ನಂಬರ್ಸಲ್ಲಿ ನಾವು ಇದು ನೋಡ್ಬೋದು, ರಿಯಲ್ ನಂಬರ್ಸ್. ಆಯಿತಾ? ರಿಯಲ್ ನಂಬರ್ಸಿನ ಚಾಪ್ಟ್ರಲ್ಲಿ ನಮಗೆ ಯಾವ ರೀತಿಯಾಗಿ ಫಾರ್ಮುಲಾ ಇದೆ? LCM ಇಂಟು HCF. ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್. HCF ಅನ್ನು ನಾನು ಏನು ಮಾಡ್ತೀನಿ? H ಅಂತ ಬರ್ಕೋತೀನಿ ಮಕ್ಕಳ, H ಅಂತ ಬರ್ಕೋತೀನಿ. LCM ಅನ್ನು L ಅಂತ ಬರ್ಕೋತೀನಿ. ಆಯಿತಾ? ಅದೇ ರೀತಿ ಒಂದು ನಂಬರನ್ನು ಎ ಅಂತ ಬರ್ಕೋತೀನಿ, ಇನ್ನೊಂದು ನಂಬರನ್ನು ಬಿ ಅಂತ ಬರ್ಕೋತೀನಿ. ಆಯಿತಾ? ಈಗೇನಾಗುತ್ತೆ, ನಮಗೆ ಇರುವಂಥ ಫಾರ್ಮುಲಾ ಏನು? HCF ಇಂಟು LCM ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಎ ಇಂಟು ಬಿ. ಇದು ನೀವು ನೋಡ್ಬೋದು ಟೆಕ್ಸ್ಟ್ ಬುಕ್ಕಲ್ಲಿ. ಈಗೇನಾಗುತ್ತೆ, ಈ ಎ ಬೆಲೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಲ್ಲಿ? 15. ಆಮೇಲೆ ಬಿ ಬೆಲೆ ಕೊಟ್ಟಿದ್ದಾರೆ ಎಷ್ಟು? 20. ಈಗ ಇದು HCF ಇಂಟು LCM ಈಸ್ ಈಕ್ವಲ್ ಟು 15 ಇಂಟು 20. ಏನಾಗುತ್ತೆ ಈಗ? ಇದನ್ನು 15 ಇಂಟು 20, 15 ಇಂಟು 20 300 ಅಂತ ಬರುತ್ತೆ. ಅರ್ಥ ಆಯ್ತಾ? 300 ಹೆಂಗೆ ಬರುತ್ತೆ? ಇದನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ನೋಡಿ. ಇಲ್ಲಿ 15ಅನ್ನು 20ರಿಂದ ಮಲ್ಟಿಪ್ಲೈ ಮಾಡಿ. 0 ಇಂಟು 5 0, 0 ಇಂಟು 1 0, ಪ್ಲಸ್ ಹಾಕ್ಕೊಳ್ಳಿ. 2 5s 10, 0 ಬರೀರಿ. 1 ಕ್ಯಾರಿ ಮಾಡ್ಕೊಳ್ಳಿ. ಆಮೇಲೆ 2 1s 2, 2 ಪ್ಲಸ್ 1 3. ಏನಾಗುತ್ತೆ ಈಗ? 3 0 0 ನೋಡಿ 300 ಅಂತ ಬಂತು. ಅರ್ಥ ಆಯ್ತಾ ಮಕ್ಕಳ? ಇಲ್ಲಿ 300 ಇದೆಯಾ? ಇಲ್ಲಿ 300 ಆಪ್ಷನ್ ಯಾವುದು ಆಪ್ಷನ್ನು? 300 ಇಲ್ಲಿ ಇದೆ ನೋಡಿ ಮಕ್ಕಳ, ಸಿ ಆಪ್ಷನ್ ಆನ್ಸರ್. ಅದಕ್ಕೆ ನೀವೀಗ ಆನ್ಸರ್ ಯಾವ ರೀತಿ ಬರಿಬೇಕಾಗುತ್ತೆ ಮಕ್ಕಳ? ಈಗ ಆನ್ಸರ್ ಅಲ್ಲಿ ಫಸ್ಟ್ ಮೈನನ್ನು ಕೊಟ್ಟಿರ್ತಾರೆ. ಫಸ್ಟ್ ಮೈನ್, ಫಸ್ಟ್ ಕ್ವಶನ್, ಫಸ್ಟ್ ಆನ್ಸರು ಏನು? ಸಿ ಆಪ್ಷನ್ 300. ಇದು ಬರಿಬೇಕಾಗತ್ತೆ, ಫುಲ್ಲು ಬರಿಬೇಕಾಗತ್ತೆ ಈ ರೀತಿ. ಅರ್ಥ ಆಯ್ತಾ? ಈ ರೀತಿ ಬರೆದಾಗ ಅದು ಕರೆಕ್ಟ್ ಆನ್ಸರ್. ಆಯಿತಾ? ಅದನ್ನು ಇದು ಮಾಡ್ಕೋಬೋದು. ಈಗ ಎರಡನೆಯ ಕ್ವಶನ್ಗೆ ಹೋಗೋಣ. ಎರಡನೆಯ ಕ್ವಶನ್ನು ಯಾವ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಫಸ್ಟು. ಆಯಿತಾ? ಫಸ್ಟು ಯಾವುದರಲ್ಲಿ ಕೊಟ್ಟಿದ್ದಾರೆ ಎರಡನೇ ಕ್ವಶನನ್ನು, ಯಾವ ಚಾಪ್ಟರ್ ನೋಡಿ. ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎರಡನೆಯ ಚಾಪ್ಟರ್ ಪಾಲಿನಾಮಿಯಲ್ಸಲ್ಲಿ ಕೊಟ್ಟಿದ್ದಾರೆ. ದೇ ಆರ್ ಗಿವನ್ ಇನ್
ಪಾಲಿನಾಮಿಯಲ್ಸ್. ಏನು ಕೊಟ್ಟಿದ್ದಾರೆ ಪಾಲಿನಾಮಿಯಲ್ಸಲ್ಲಿ? ನಿಮಗೆ ಗೊತ್ತಿದೆ ಕ್ವಾಡ್ರಾಟಿಕ್ ಅನ್ನೋದೊಂದು ವರ್ಡ್ ಬಂದರೆ ಸಾಕು, ಎಷ್ಟು ರೂಟ್ಸ್ ಬರುತ್ತೆ, ಎಷ್ಟು ಝೀರೋಸ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಕ್ವಾಡ್ರಾ ಅಂದರೆ 2, ಕ್ವಾಡ್ರಾಟಿಕ್ ಅಂದರೆ 2 ಝೀರೋಸ್ ಬರುತ್ತೆ ಅಂತ. ಆ 2 ಝೀರೋಸನ್ನು ನಾನೇನು ಮಾಡ್ತೀನಿ, 2 ಝೀರೋಸನ್ನು ಅದನ್ನು 1 ಝೀರೋ ಆಲ್ಫಾ ಮತ್ತು ಬೀಟಾ, ಆಯಿತಾ, ಆಲ್ಫಾ ಮತ್ತು ಬೀಟಾ ಅಂತ ತಗೊಳ್ತೀನಿ. ಎಷ್ಟು ಝೀರೋಸ್ ಬರುತ್ತೆ ಕ್ವಾಡ್ರಾಟಿಕಲ್ಲಿ? 2 ಬರುತ್ತೆ. ಅದರಲ್ಲಿ ಒಂದನ್ನು ಆಲ್ಫಾ, ಇನ್ನೊಂದನ್ನು ಬೀಟಾ ಅಂತ ತಗೊಳ್ತೀನಿ. ಇವಾಗ ಏನು ಕೇಳಿದ್ದಾರೆ ಇಲ್ಲಿ? ಪ್ರಾಡಕ್ಟ್ ಕೇಳಿದ್ದಾರೆ. ನಾನು ಎರಡೂ ಹೇಳ್ತೀನಿ ನೋಡಿ. ಇವಾಗ ಅಕಸ್ಮಾತಾಗಿ ಸಮ್ ಅಂತೀನಿ, ಆಲ್ಫಾ ಪ್ಲಸ್ ಬೀಟಾ. ಸಮ್ ಅಂದರೆ ನನ್ನ ಲೆಕ್ಕದಲ್ಲೇನು ಆ್ಯಡ್ ಮಾಡೋದು ಅಂತ ಅರ್ಥ. 2 ಝೀರೋಸನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಫಾರ್ಮುಲಾ ಏನು? ಅದಕ್ಕೆ ಫಾರ್ಮುಲಾ ಮೈನಸ್ ಬಿ ಬೈ ಎ, ಆಯಿತಾ, ಬಿ ಬೈ ಎ. ಅದೇ ರೀತಿ ಪ್ರಾಡಕ್ಟ್ ಅಂದರೆ ಏನು? ಇಂಟು ಆಲ್ಫಾ ಇಂಟು ಬೀಟಾ. ನೋಡಿ ಇಲ್ಲೇನೂ ಬರೀಲಿಲ್ಲ ಅಂದರೆ ಇಂಟು ಇದೆ ಅಂತ ಅರ್ಥ ಮಕ್ಕಳ. ಅದು ಏನಾಗುತ್ತೆ? ಆಲ್ಫಾ ಇಂಟು ಬೀಟಾ. ಅದಕ್ಕೆ ಬರುವಂಥ ಫಾರ್ಮುಲಾ ಸಿ ಬೈ ಎ. ಈಗ ಇಲ್ಲಿ ನೋಡೋಣ, ಎರಡನೆಯ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆಯಾ, ಕೊಟ್ಟಿದ್ರು, ಯಾವ ಆಪ್ಷನಲ್ಲಿದೆ ಅನ್ನೋದನ್ನು ಗಮನಿಸೋಣ ಬನ್ನಿ ಮಕ್ಕಳ. ಇಲ್ಲಿ ನೋಡಿ, ಮೊದಲನೇ ಆಪ್ಷನ್ ಏನು ಕೊಟ್ಟಿದ್ದಾರೆ? ಬಿ ಬೈ ಎ. ಇದು ತಪ್ಪುತ್ತರ, ಬಿ ಬೈ ಎ ಅಲ್ಲ. ಈಗ ಇಲ್ಲಿ ಕೊಟ್ಟಿರೋದು ಪ್ರಾಡಕ್ಟ್ ಆಗಿರೋದ್ರಿಂದ ಇಲ್ಲೇನಾಗುತ್ತೆ? ಮೈನಸ್ ಬಿ ಬೈ ಎನಾ? ಇದು ಸರಿಯಾದ ಉತ್ತರ ಅಲ್ಲ. ಮೈನಸ್ ಸಿ ಬೈ ಎನಾ? ಅಲ್ಲ, ಅದು ಸರಿಯಾದ ಉತ್ತರ ಅಲ್ಲ ಮಕ್ಕಳ, ಇದು ಸರಿಯಾದ ಉತ್ತರ ಅಲ್ಲ. ಈಗ ಡಿ ಆಪ್ಷನ್ ಇದು ಏನಾಗುತ್ತೆ? ಸಿ ಬೈ ಎ. ಎಸ್, ಇದು ರೈಟ್ ಆನ್ಸರ್, ನಮಗೆ ಬೇಕಾಗಿರುವಂಥ ಉತ್ತರ. ಇದು ಕರೆಕ್ಟಾದ ಉತ್ತರ. ನೋಡಿ ಮಕ್ಕಳ, ಇವಾಗ ಆನ್ಸರನ್ನು ಏನು ಮಾಡಬೇಕು? ನಾನು ಆನ್ಸರನ್ನು ಬರಿಬೇಕಾದ್ರೆ ನಾನು ಎರಡನೆಯ ಪ್ರಶ್ನೆ ಏನು, ಅದರ ಆಪ್ಷನ್ ಏನಿದೆ? ಡಿ ಅಂತ ಬರೆದು ಹೀಗೆ ಹಾಕಿ ಸಿ ಬೈ ಎ ಅಂತ ಆಗತ್ತೆ. ಗೊತ್ತಾಯ್ತಾ ಮಕ್ಕಳ? ಈಗ ಎರಡನೆಯ ಪ್ರಶ್ನೆ ಆಯಿತು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಇಲ್ಲಿ ನೋಡಿ, ಇಲ್ಲಿ ಸೈನ್ ತೀಟಾ. ಇಫ್ ಸೈನ್ ತೀಟಾ is equal to 4/5, then the value of square root of 1 minus cos square theta is ಏನಾಗುತ್ತೆ? ಅದು ನೋಡಿ, ಫಸ್ಟ್ ನಿಮಗೆ ಅದಕ್ಕೆ ಸಣ್ಣದಾಗಿ ಒಂದು ಟ್ರಿಗ್ನೋಮೆಟ್ರಿ ಚಾಪ್ಟರ್, ಅದು ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಆ ಚಾಪ್ಟ್ರಲ್ಲಿ ಇರುತ್ತೆ. ಆ ಚಾಪ್ಟ್ರಲ್ಲಿ ಐಡೆಂಟಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆ ಏನಾಗುತ್ತೆ? ಇಲ್ಲಿ ಅದೇನಾಗಿದೆ, ಕ್ವಶನನ್ನು ಸ್ವಲ್ಪ ರಾಂಗ್ ಆಗಿ ಪ್ರಿಂಟ್ ಆಗಿದೆ. ಇಲ್ಲಿ ಯಾವುದು ಅದನ್ನು ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು. ಫಸ್ಟು ಯಾವುದು? ಟ್ರಿಗ್ನೋಮೆಟ್ರಿ. ಇದು ಟ್ರಿಗ್ನೋಮೆಟ್ರಿಯ ಪ್ರಶ್ನೆ ನೋಡಿ. ಟ್ರಿಗ್ನೋಮೆಟ್ರಿ ಆಯಿತಾ? ಇದರಲ್ಲಿ ಏನಿದೆ? ಐಡೆಂಟಿಟೀಸ್ ಇದೆ. ಐಡೆಂಟಿಟೀಸಲ್ಲಿ ನಿಮಗೆ ಬರುವಂಥದ್ದು ಮೊದಲನೇ ಐಡೆಂಟಿಟಿ ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಇಸ್ ಈಕ್ವಲ್ ಟು 1 ಅಂತ ಇದೆ. ಈಗೇನಾಗುತ್ತೆ? ನಮಗೆ ಕಾಸ್ ಸ್ಕ್ವಯರ್ ತೀಟಾ ಅಥವಾ ಸೈನ್ ಸ್ಕ್ವಯರ್ ತೀಟಾ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ಆಯಿತಾ? ಈಗ ಸೈನ್ ಸ್ಕ್ವಯರ್ ತೀಟಾ ಅಂದರೆ ಸೈನ್ ತೀಟಾ, ಈಗೇನು ಮಾಡ್ತೀನಿ? ಇದು ಸೈನ್ ತೀಟಾ ಅಂತ ಬರಿತೀನಿ. ಇಲ್ಲೇನಾಗಿದೆ? ಸ್ಕ್ವಯರ್ ಇರೋದು ಬರೇ
ಸೈನ್ ತೀಟಾ ಅಂತ ಬರ್ಕೋತೀನಿ. ಸೈನ್ ತೀಟಾ ಅಂತ ಬರ್ಕೋತೀನಿ. ಅವಾಗ ಏನಾಗುತ್ತೆ, ಇಲ್ಲಿ ಸ್ಕ್ವಯರ್ ರೂಟ್ ಹಾಕೋತೀನಿ ಮಕ್ಕಳ. ಇಲ್ಲಿ ಸ್ಕ್ವಯರ್ ರೂಟ್ ಹಾಕೋತೀನಿ. ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ಈಗ ಅದಕ್ಕೆ ಏನಂತ ಬರಿಬೋದು ನಾನು, ಸೈನ್ ತೀಟಾ. ಸೈನ್ ತೀಟಾ ಅಂತ ಕೊಟ್ಟಿದ್ದಾರೆ. ಆಯಿತಾ, ಅದು ಸೈನ್ ತೀಟಾ. ಅವ್ರು ಕೊಟ್ಟಿರೋ ವ್ಯಾಲ್ಯೂ ಏನಾಗುತ್ತೆ, ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನೋಡಿ. 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ, ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಏನು, ಸೈನ್ ತೀಟಾನೇ. ಆ ಸೈನ್ ತೀಟಾ ವ್ಯಾಲ್ಯೂನೇ ಕೊಟ್ಟಿದ್ದಾರೆ. ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಏನು ಮಾಡಿದ್ದಾರೆ, ಅದೇ ಆಪ್ಷನನ್ನು ಕೊಟ್ಬಿಟ್ಟು ಅದರದ್ದೇ ಆನ್ಸರನ್ನು ಮತ್ತೆ ಬರೋಂಗೆ ಮಾಡಿಕೊಟ್ಟಿದ್ದಾರೆ. ನೀವು ಕನ್ಫ್ಯೂಸ್ ಆಗಬಾರ್ದು, ಅದೇ ಆನ್ಸರ್ ಬರುತ್ತೆ. 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ, ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಏನು, ಸೈನ್ ತೀಟಾ. ಅಂದರೆ ಅಲ್ಲಿರೋದೇ ಆನ್ಸರ್ ಬರಬೇಕು. ಅಲ್ಲಿರೋದೇ ಆನ್ಸರ್ ಬರಬೇಕು ಅಂದರೆ ಯಾವ ಆಪ್ಷನ್ನಲ್ಲಿದೆ ಅದನ್ನು ನೋಡಿ. ಅದನ್ನು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಸೈನ್ ತೀಟಾ ಅಂತ ಬಂದಿದೆ ನನಗೀಗ. ಅದು ಇಲ್ಲಿ ಸೈನ್ ತೀಟಾ 4/5. ಈ ಆನ್ಸರ್ ಕರೆಕ್ಟ್ ಇದೆ ನೋಡಿ. ಇಲ್ಲಿ ಸೈನ್ ತೀಟಾಗೆ ಇನ್ನೊಂದು ಥರ ಬರೆಯೋದು ಯಾವುದು, ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ಅದನ್ನು ಅವರು ಬೇರೆ ರೀತಿ ಕೊಟ್ಟಿದ್ದಾರೆ. ಸೈನ್ ತೀಟಾನ ಬೇರೆ ಥರ ಕೊಟ್ಟಿದ್ದಾರೆ ನಿಮಗೆ ಕನ್ಫ್ಯೂಸ್ ಆಗಲಿ ಅನ್ನೋದಕ್ಕೆ. ಆದರೆ ಅದು ಕನ್ಫ್ಯೂಸ್ ಆಗೋವಂಥದ್ದು ಏನಿಲ್ಲ, ಐಡೆಂಟಿಟಿ ಇದೆ. ಐಡೆಂಟಿಟಿಯನ್ನು ಸರಿಯಾಗಿ ಹಾಕ್ಕೊಂಡ್ರೆ ನೋಡಿ ಹೆಂಗೆ ಬರ್ತಿದ್ದೀನಿ ನಾನಿಲ್ಲಿ, ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಏನಾಗುತ್ತೆ, 1 ಅಂತ ಆಗುತ್ತೆ. ಸೈನ್ ಸ್ಕ್ವಯರ್ ತೀಟಾ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ಇದನ್ನು ಈ ಕಡೆ ಹಾಕಿದ್ದೀನಿ ಅಷ್ಟೇ. ಈಗ ಇದನ್ನೇನು ಮಾಡಿದ್ದೀನಿ, ಸೈನ್ ತೀಟಾ, ಸೈನ್ ಸ್ಕ್ವಯರ್ ಇದ್ದಿದ್ದು ಸೈನ್ ತೀಟಾ ಅಂತ ಹಾಕಿದ್ದೀನಿ. ಸೈನ್ ತೀಟಾ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಸ್ಕ್ವಯರ್ ರೂಟ್ ಬರುತ್ತೆ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ನೋಡಿ, ಸೈನ್ ತೀಟಾನ ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ. ಅಂದರೆ ಅದರ ವ್ಯಾಲ್ಯೂ ಏನಾಗುತ್ತೆ, ಸೇಮ್ ಅದೇ ಬರಬೇಕು, 4/5. ಅದು ರೈಟ್ ಆನ್ಸರ್. ಆಯಿತಾ, ಅದು ಗೊತ್ತಾದ ಮೇಲೆ ಏನು ಮಾಡಬೇಕು, ಈಗ ಅದನ್ನು ಕಂಡಿಡಿದ ಮೇಲೆ ಇಲ್ಲೇನು ಬರಿಬೇಕು, ಮೂರನೆಯ ಪ್ರಶ್ನೆ ಆಪ್ಷನ್ ಬಿ ಆಪ್ಷನ್. ಏನು ಆನ್ಸರು, 4/5 ಮಕ್ಕಳ. 4/5 ಅಂತ ಬರಿಬೇಕಾಗತ್ತೆ. ಅರ್ಥ ಆಯ್ತಾ ಮಕ್ಕಳ? ಈಗ ನಾಲ್ಕನೆಯ ಪ್ರಶ್ನೆಗೆ ಹೋಗೋಣ. ನಾಲ್ಕನೆಯ ಪ್ರಶ್ನೆಗೆ ಹೋಗೋಣ ನೋಡಿ ಮಕ್ಕಳ. ಇಲ್ಲಿ ನಾಲ್ಕನೆಯ ಪ್ರಶ್ನೆ ಯಾವುದ್ರಲ್ಲಿ ಕೇಳಿದ್ದಾರೆ ನೋಡೋಣ. ಪ್ರಾಬಬಿಲಿಟಿ ಚಾಪ್ಟ್ರಲ್ಲಿ ಕೇಳಿದ್ದಾರೆ. ಪ್ರಾಬಬಿಲಿಟಿಯ ಚಾಪ್ಟ್ರಲ್ಲಿ ಕೇಳಿದ್ದಾರೆ. ಈ ಚಾಪ್ಟ್ರಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಪ್ರಾಬಬಿಲಿಟಿ ಚಾಪ್ಟ್ರಲ್ಲಿ ಕೇಳಿದ್ದಾರೆ. ಆಯಿತಾ? ನೀವು ಅದನ್ನು ಫಸ್ಟು ಪ್ರಾಬಬಿಲಿಟಿಯಲ್ಲಿ ಏನು ಪ್ರಾಬಬಿಲಿಟಿ. ಈಗ ಇಲ್ಲಿ ಅವರು ಕೇಳಿರೋಂಥ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ದ ಪ್ರಾಬಬಿಲಿಟಿ ಆಫ್ ಎ ಶೋರ್ ಇವೆಂಟ್ ಅದು ಹಾಗೇ ಆಗುತ್ತೆ ಅನ್ನೋ ಒಂದು ಇವೆಂಟು. ಆ ಇವೆಂಟಿನ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್ನು. ಆಗುತ್ತೆ ಅನ್ನಂಗಿದ್ರೆ ಎಸ್, 1 ಹಾಗೆ ಆಗುತ್ತೆ ಅಲ್ವಾ? ಈಗ ಒಂದು ಕಾಯಿನ್ ತಗೋತೀರಾ, ಕಾಯಿನನ್ನು ಟಾಸ್ ಮಾಡ್ತೀನಿ. ಟಾಸ್ ಮಾಡಿದಾಗ ಏನಾಗುತ್ತೆ, ಒಂದು ಹೆಡ್ ಬೀಳುತ್ತೆ, ಇಲ್ಲ ಒಂದು ಟೈಲ್ ಬೀಳುತ್ತೆ. ಬಿದ್ದು ಹಿಂಗೆ ಹಾಕಿದ ಕಾಯಿನ್ ಎಲ್ಲಾದರೂ ಹೊಟ್ಟೋಗುತ್ತಾ? ಇಲ್ಲ. ಒಂದು ಇವೆಂಟ್ ಅಕರ್ ಹಾಗೆ ಆಗುತ್ತೆ. ಅದನ್ನು ನಾನು ಏನಂತ ಕರಿತೀನಿ, 1 ಅಂತ ಕರಿತೀನಿ ಅಲ್ವಾ? ಅದಕ್ಕೆ ಆನ್ಸರ್ ಯಾವುದು ಮಕ್ಕಳ? ಹಂಗಾರೆ ಈಗಾಗಲೇ ಗೊತ್ತಾಗಿರ್ಬೇಕು ನಿಮ್ಗೆ ಆನ್ಸರು. ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ. ಗೊತ್ತಾಯ್ತಾ? ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ರೈಟ್ ಆನ್ಸರ್ ಏನು ಬರಿಬೇಕು ಇವಾಗ? 4ನೇಯ ಪ್ರಶ್ನೆ ಏನಂತ ಬರಿಬೇಕು? ಆಪ್ಷನ್ ಎ 1 ಅಂತ ಬರಿಬೇಕು ಮಕ್ಕಳ. 1. ಆಯಿತಾ? ಅರ್ಥ ಆಯ್ತಾ ಈಗ ನಿಮಗೆ? ಈಗ 5ನೇಯ ಪ್ರಶ್ನೆಗೆ ಹೋಗೋಣ. 5ನೇಯ ಪ್ರಶ್ನೆ ಕೂಡ ನಮ್ಮ ಸಿಲೆಬಸ್ಸಲ್ಲಿದೆ, ಈ ವರ್ಷದ ಸಿಲೆಬಸ್ಸಲ್ಲಿದೆ. ಅದನ್ನು ಬಿಡ್ಸಕ್ಕೆ ನೋಡೋಣ. ಇಲ್ಲಿ ನಿಮಗೆ ಸುಮ್ಮನೆ ಒಂದು ಕ್ವಶನ್, ಒಂದು ಚಿತ್ರ ಕೊಟ್ಟಿದ್ದಾರೆ. ಆ ಸರ್ಕಲಿನ ಚಿತ್ರ ಕೊಟ್ಬಿಟ್ಟು ಅವರು ಹೇಳಿದ್ದಾರೆ ಸೀಕೆಂಟ್ ಅಂದರೆ ಯಾವುದು. ಅದಕ್ಕೆ ನಿಮ್ಗೇನು ಗೊತ್ತಿರಬೇಕು ಅಂದರೆ ಸೀಕೆಂಟಿನ ಡೆಫಿನೇಷನ್ ಗೊತ್ತಿರಬೇಕು ಮಕ್ಕಳ.
ನೋಡಿ ಸೀಕೆಂಟಿನ ಡೆಫಿನೇಷನ್ ಗೊತ್ತಿರಬೇಕು. ಏನದು ಡೆಫಿನೇಷನ್ನು ನೋಡಿ, ನಾನು ಇಲ್ಲೊಂದು ಸರ್ಕಲ್ ಹಾಕ್ತೀನಿ, ಈ ಲೈನ್ನ ಸೀಕೆಂಟ್ ಅಂತೀನಿ. ಹೆಂಗೆ ಕಾಣಿಸ್ತಾ ಇದೆ? ಒಂದು ಲೈನನ್ನು ಸರ್ಕಲ್ ಮೇಲೆ ಹಾಕಿದ್ದೀನಿ, ಅದು ಎರಡು ಬದಿಯಲ್ಲಿ ಕಟ್ ಮಾಡಿ ಹೋಗ್ತಾ ಇದೆ ಅಲ್ವಾ? ಆ ಥರ ಲೈನ್ ಇಲ್ಲೆಲ್ಲಿದೆ ನೋಡಿದ್ರೆ ಸಾಕು, ನಿಮ್ಗೆ ಸಿಗುತ್ತೆ. ಆ ಥರ ಒಂದೇ ಒಂದು ಲೈನ್ ಇದೆ. ಆ ಲೈನ್ ಯಾವುದು ಮಕ್ಕಳ? MN. MN ಅನ್ನೋದು ನಮಗೆ ಬೇಕಾಗಿರುವಂಥ ಸೀಕೆಂಟ್. ಅರ್ಥ ಆಯ್ತಾ? ನೋಡಿ, ಈ ಥರ ಹಿಂಗೆ ಯಾರೋ ಮಾರ್ಕ್ ಹಾಕಿರಬೇಕು, ಹಿಂಗೆ ಹಾದು ಹೋಗಿರಬೇಕು. ಒಂದೇ ಪಾಯಿಂಟಲ್ಲಿ ಟಚ್ ಆದರೆ, ಒಂದೇ ಪಾಯಿಂಟಲ್ಲಿ ಹಿಂಗೆ ಟಚ್ ಆಗಿಬಿಟ್ಟು ಹೋದರೆ ಅದನ್ನು ಟ್ಯಾಂಜೆಂಟ್. ಒಂದೇ ಪಾಯಿಂಟಲ್ಲಿ ಟಚ್ ಆಗೋದ್ರೆ ಅದನ್ನು ನಾನು ಏನಂತ ಹೇಳ್ತೀನಿ? ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂತ ಹೇಳಿಬಿಟ್ಟು ಕರಿತೀನಿ. ಅರ್ಥ ಆಯ್ತಾ? ಎರಡು ಬದಿಯಲ್ಲಿ ಈ ಥರ ಕಟ್ ಆಗಿಬಿಟ್ಟು ಹಿಂಗೆ ಹೋದರೆ ಏನಂತ ಕರಿತೀನಿ? ಸೀಕೆಂಟ್. ಸೀಕೆಂಟ್ ಅಂತ ಕರಿತೀನಿ. ಅರ್ಥ ಆಯ್ತಾ? ನನಗೆ ಬೇಕಾಗಿರೋದು ಈಗ ಅವ್ರು ಕೇಳಿರುವಂಥ ಪ್ರಶ್ನೆ, ಈ ಚಿತ್ರದಲ್ಲಿ ಸೀಕೆಂಟ್ ಯಾವ ಲೈನು ರೆಪ್ರೆಸೆಂಟ್ ಮಾಡುತ್ತೆ? ಅದಕ್ಕೆ ಉತ್ತರ, ಸರಿಯಾದ ಉತ್ತರ MN. ಅರ್ಥ ಆಯ್ತಾ ಮಕ್ಕಳ? ಈಗ ಅದನ್ನು ನೀವು ಇಲ್ಲಿ ಬರ್ಕೋಬೋದು. ಈಗ 5ನೆಯ ಪ್ರಶ್ನೆ, ಇದು ಸರ್ಕಲ್ಸ್ ಚಾಪ್ಟ್ರಲ್ಲಿ ಬರುವಂಥದ್ದು. ಸರ್ಕಲ್ಸ್ ಚಾಪ್ಟ್ರಲ್ಲಿ. ಸೊ 5ನೆಯ ಪ್ರಶ್ನೆ ಎಷ್ಟನೇ ಆಪ್ಷನ್ನು ಅಂತ ನೋಡಿದಾಗ ಎ ಅಂತ ಬರೆದು MN ಅಂತ ಬರಿಬೇಕು. ಅರ್ಥ ಆಯ್ತಾ? MN ಅಂತ ಬರಿಬೇಕಾಗುತ್ತೆ ಮಕ್ಕಳ. ಅರ್ಥ ಆಯ್ತಾ ಮಕ್ಕಳ? ಈಗ 5ನೆಯ ಪ್ರಶ್ನೆ ಆಯಿತು. ಈಗ 6ನೆಯ ಪ್ರಶ್ನೆಗೆ ಹೋಗೋಣ. 6ನೆಯ ಪ್ರಶ್ನೆ ಇಲ್ಲಿ ಇದು ನಮ್ಮ ಸಿಲೆಬಸ್ಸಲ್ಲಿ ಈ ವರ್ಷ ಇದು ಇಲ್ಲ. ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಇದನ್ನು ತೆಗೆದಾಕಿದ್ದಾರೆ ಮಕ್ಕಳ. ಇದು ಇಲ್ಲ, ಈ ಪ್ರಶ್ನೆ ಕೇಳಲ್ಲ. ಆದರೆ ನಿಮಗೆ ಇದು ಬಿಟ್ಟು ಮಿಕ್ಕಿದಂಥ ಸೂತ್ರಗಳಿದಾವಲ್ಲ, ಯಾವುದು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಅಥವಾ ಸಿಲಿಂಡರ್ ಅಥವಾ ಕ್ಯೂಬ್, ಈ ರೀತಿಯಾದ ಯಾವುದಾದ್ರೂ ಒಂದು ಫಾರ್ಮುಲಾ ಪ್ರಶ್ನೆಯನ್ನು ಕೇಳ್ತಾರೆ. ಅದು ನಿಮ್ಮ ಮೈಂಡ್ಗೆ ಹೋಗಬೇಕಾಗತ್ತೆ. ಈ ಚಾಪ್ಟ್ರಿಂದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿಂದ ಪ್ರಶ್ನೆ ಬಂದೇ ಬರುತ್ತೆ. ಅಂದರೆ ಸೂತ್ರಕ್ಕೆ ಸಂಬಂಧಪಟ್ಟಂಗೆ, ಫಾರ್ಮುಲಾಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳ್ತಾರೆ ಅನ್ನೋದು ನಿಮ್ಮ ಮೈಂಡ್ಗೆ ಹೋಗಬೇಕಾಗತ್ತೆ. ನಿಮಗೆ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸ್ತಾ ಹೋದಾಗ ನಿಮ್ಗೆ ಗೊತ್ತಾಗತ್ತೆ, ಈ ಚಾಪ್ಟರ್ ಮೇಲೆ ಒಂದು ಸೂತ್ರವನ್ನು ಕೇಳಿರ್ತಾರೆ. ಅಂದರೆ ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಇವಾಗ ಅದರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅನ್ನೋದು ಅಷ್ಟೇ. ಅಲ್ಲಿ ಎಷ್ಟು ಫಾರ್ಮುಲಾ ಇದೆ, ಆ ಫಸ್ಟ್ ಫಾರ್ಮುಲಾಗಳು ನಿಮಗೆ ಬರಬೇಕು ಅಂತ ಅಷ್ಟೇ ಮಕ್ಕಳ. ಹೋಗೋಣ ಈಗ ಈ 7ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈಗ 7ನೆಯ ಪ್ರಶ್ನೆ ಯಾವುದು? ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಬರುವಂಥದ್ದು. ಅಂದರೆ ನಾವು ಜನರಲ್ ಆಗಿ ಎ ಪಿ ಅಂತ ಕರಿತೀವಿ. ಏನು? ಅರ್ಥಮೆಟಿಕ್ ಪ್ರೋಗ್ರೆಷನ್. ಆಯಿತಾ? ಇದು ಸಾಮಾನ್ಯವಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಒಂದು ಎಕ್ಸಾಂಪಲನ್ನು ಕೊಟ್ಟಿಲ್ಲ ಅವರು. ಆದರೆ ಇದು ಏನು ಗೊತ್ತಾ, ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಕೇಳಿದ್ದಾರೆ. ಇಲ್ಲಿ 3 ವ್ಯಾಲ್ಯೂ ಬಂದಿದೆ. 3 ವ್ಯಾಲ್ಯೂ ಬಂದಿದೆ. ಆ 3 ವ್ಯಾಲ್ಯೂಯಲ್ಲಿ ಮಧ್ಯಕ್ಕೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆ ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳ. ಎಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಈಗ ಇದಕ್ಕೆ ಯಾವ ರೀತಿ ಮಾಡ್ಬೋದು ಅಂದರೆ ನೋಡಿ, ಈ ಥರ ಕೇಳಿದಾಗ ನಾವು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂದರೆ, ಮಧ್ಯದನ್ನು ಎಕ್ಸ್ ಅಂತ ಬರ್ಕೊಳ್ಳಿ. ಆಮೇಲೆ ಇಸ್ ಈಕ್ವಲ್ ಟು ಹಾಕಿ ಮಕ್ಕಳ. ಇಸ್ ಈಕ್ವಲ್ ಟು ಅಂತ ಹಾಕಿ. ಮಧ್ಯೆ ಏನಾದರೂ ಕೊಟ್ಟಿರಲಿ, ಎ ಕೊಟ್ಟಿರಲಿ, ಬಿ ಕೊಟ್ಟಿರಲಿ, ಸಿ ಕೊಟ್ಟಿರಲಿ, ಏನಾದರೂ ಕೊಟ್ಟಿರಲಿ, ಮಧ್ಯದ್ದು 3 ನಂಬರ್ ಕೊಟ್ಟಿರೋದ್ರಲ್ಲಿ ಮಧ್ಯದ ನಂಬರನ್ನು ಒಂದೊಂದು ಸಲ ನಂಬರ್ ಸೇರಿಸಿ ಕೂಡ ಕೊಡ್ತಾರೆ. ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅದನ್ನು ನೀವು ನೋಡ್ಬೋದು. ಎಕ್ಸ್ ಅಂತ ಕೊಟ್ಟಿದ್ದಾರೆ ಮಧ್ಯದಲ್ಲಿ, ಆ 3 ಸಂಖ್ಯೆಯಲ್ಲಿ ಮಧ್ಯದ ಸಂಖ್ಯೆಯನ್ನು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ ಟು ಅಂತ ಹಾಕ್ತೀನಿ. ಆಮೇಲೆ 2 ಅಂತ ಪ್ಲಸ್ 26 ಅಂತ ಡಿವೈಡೆಡ್ ಬೈ 2 ಅಂತ. ಯಾಕೆ 2 ಇಂದ ಡಿವೈಡ್ ಮಾಡಿದೆ? ಪ್ರಶ್ನೆ ಹುಟ್ಟುತ್ತಲ್ವ ನಿಮಗೆ? ನೋಡಿ, ಎಷ್ಟು ಸಂಖ್ಯೆನ ಕೂಡಿಸಿದ್ದೀನಿ ನಾನಿಲ್ಲಿ?
ಎಷ್ಟು ಸಂಖ್ಯೆ ಇದೆ? ಎರಡೇ ಸಂಖ್ಯೆನ ನಾನು ಕೂಡಿರೋದು. ಯಾವ್ಯಾವ ಸಂಖ್ಯೆನ? 2 + 26 ಎರಡು ಸಂಖ್ಯೆನ ಕೂಡಿದ್ದೀನಿ ಅಂದರೆ 2ರಿಂದ ಡಿವೈಡ್ ಮಾಡಬೇಕು. ಆಯಿತಾ? ಈಗ ಎಷ್ಟಾಯ್ತದು? 2 + 26 ಎಷ್ಟಾಯಿತು ಮಕ್ಕಳ? 28. 28 ಡಿವೈಡೆಡ್ ಬೈ 2. 28 ಡಿವೈಡೆಡ್ ಬೈ 2. 2ಇಂದ ಡಿವೈಡ್ ಮಾಡಬೇಕಾದ್ರೆ ತುಂಬ ಸುಲಭ. ಹೇಗೆ ಅಂದರೆ ಯಾವ ನಂಬರು ನ್ಯೂಮರೇಟರಲ್ಲಿದೆಯೋ ಅದರ ಅರ್ಧ ಬರೆದ್ಬಿಟ್ರೆ ಮುಗ್ದೋಯ್ತು. ಹಂಗೆ ತಗೊಂಡಾಗ ಇದರ ಅರ್ಧ ಎಷ್ಟಾಗುತ್ತೆ? 28ಕ್ಕೆ ಅರ್ಧ 14. 28ಕ್ಕೆ ಅರ್ಧ 14. ಆಯಿತಾ? ಈಗ ಅದನ್ನು ಹೇಗೆ ಡಿವೈಡ್ ಮಾಡೋದು? 28 ನೋಡಿ, 28 ಇಲ್ಲಿ 2ರಿಂದ ಭಾಗಿಸ್ತೀನಲ್ಲ. 2 1s 2 ಎಷ್ಟಾಗುತ್ತೆ? 8. ಮತ್ತು 2 4s 8 ಏನಾಗುತ್ತೆ? 0. ಎಷ್ಟು ಬಂತು? 0 ಬರುತ್ತೆ. ಇಲ್ಲಿ ಎಷ್ಟು ಬಂತು? 14. ನೋಡಿ ಮಕ್ಕಳ, 14 ಇದೆಯಾ? ಈಗ ಯಾವ ಆಪ್ಷನ್ ಕರೆಕ್ಟ್ ಇದೆ ಇಲ್ಲಿ? ಯಾವ ಆಪ್ಷನ್ ಕರೆಕ್ಟ್ ಇದೆ ನೋಡ್ಕೊಳ್ಳಿ ಮಕ್ಕಳ. ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ? 28A 12 ಅಲ್ಲ, B 14. ನೋಡಿ, ಇದು ರೈಟ್ ಆನ್ಸರ್. ನಮಗೆ ಬೇಕಾಗಿರುವಂಥ ಆನ್ಸರ್, ನಮಗೆ ಬಂದಿರೋವಂಥ ಆನ್ಸರ್. ರೈಟ್? ಈಗ ಏನಾಗುತ್ತೆ? ಬಿ ಆಪ್ಷನನ್ನು ಏನಂತ ಬರಿತೀವಿ? ಬಿ ಆಪ್ಷನ್ ಯಾವುದು? 7th ಕ್ವಶನ್. ಬಿ ಆಪ್ಷನ್ ಏನಾಗುತ್ತೆ? 14 ಅಲ್ಲ 14 ಮಕ್ಕಳ. ನೋಡಿ, ಬಿ ಆಪ್ಷನ್ 14 ಅದು ರೈಟ್ ಆನ್ಸರ್. ಅರ್ಥ ಆಯ್ತಾ? ಈಗ ಇದು ಟ್ರಿಗ್ನೋಮೆಟ್ರಿಯಲ್ಲಿ ಈ ಪೋರ್ಷನನ್ನು, ಮುಂದಿನ ಪ್ರಶ್ನೆ ಟ್ರಿಗ್ನೋಮೆಟ್ರಿಯಲ್ಲಿ ಈ ಪೋರ್ಷನನ್ನು ತೆಗೆದಾಕಿದ್ದಾರೆ ಮಕ್ಕಳ. ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಮೇಲೆ ಬರುವಂಥ ಪ್ರಶ್ನೆ. ಈ ಪೋರ್ಷನನ್ನು ತೆಗೆದಾಕಿದ್ದಾರೆ. ಅಂದರೆ ಟ್ರಿಗ್ನೋಮೆಟ್ರಿಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಹಾಕೇ ಹಾಕ್ತಾರೆ. ಅವರೇ ಕೊಟ್ಟಿರೋ ಹಾಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಒಂದು 8 ಪ್ರಶ್ನೆಗಳನ್ನು ಅವರೇ ಕೊಟ್ಟಿದ್ದಾರೆ. ಆ 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಅಲ್ಲಿ ಹಾಕ್ಬೋದು ಮಕ್ಕಳ. ಅದು ಸರಿಯಾದ, ನೀವು ಅದನ್ನು ನೋಡ್ಕೋಬೇಕು. ಆ ಟ್ರಿಗ್ನೋಮೆಟ್ರಿ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ ಮಕ್ಕಳ? 8 ಪ್ರಶ್ನೆಗಳು ಬರುತ್ತೆ. ಮೊದಲನೆಯ ಮೇಯ್ನಲ್ಲಿ 8 ಪ್ರಶ್ನೆಗಳು ಬರುತ್ತೆ. 8 ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಯಾವ್ಯಾವ ಚಾಪ್ಟರ್ ಮೇಲೆ ನೀವು ಅದನ್ನು ಕಲಿಬೇಕು ಅನ್ನೋದು ಚಾಪ್ಟರ್ ಹೆಸರುಗಳನ್ನು ಹೇಳಿ ಪ್ರತಿಯೊಂದು ಪ್ರಶ್ನೆಗಳನ್ನು ಆನ್ಸರ್ ಮಾಡಿದ್ದೀನಿ. ಆಮೇಲೆ ಅದು ಸಿಲೆಬಸಲ್ಲಿ ಬಿಟ್ಟೋಗಿದ್ರೆ ಆ ಚಾಪ್ಟ್ರಲ್ಲೇ ಬರುವಂಥ ಇನ್ನೊಂದು ಯಾವುದಾದ್ರೂ ಪ್ರಶ್ನೆಗಳು, ಸೂತ್ರ ಇದ್ದರೆ ಸೂತ್ರ ಕೇಳ್ಬೋದು, ಅಥವಾ ಅದ್ರ ಮೇಲೆ ಕ್ವಶನ್ಗಳನ್ನು ಫ್ರೇಮ್ ಮಾಡಿ ಕೊಡ್ಬೋದು. ಅದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ನೀವು ತುಂಬ ಜಾಸ್ತಿ ಕಲಿತಾ ಹೋಗ್ತೀರಾ ಮಕ್ಕಳ. ಯಾವ ರೀತಿಯಾದ ಪ್ರಶ್ನೆ ಕೇಳ್ತಾರೆ ಅಂತ ನಮ್ಮ ವಿಡಿಯೋನ ನೀವು ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಕೊನೆ ಟೈಮ್ ಅಷ್ಟರಲ್ಲಿ ನಿಮಗೆ ಬಾಯ್ಪಾಠ ಆಗೋದ್ರಲ್ಲಿ ಯಾವುದೇ ಅನುಮಾನಗಳನ್ನು ಇಟ್ಕೋಬೇಡಿ. ಥ್ಯಾಂಕ್ ಯು.